ಅಕ್ಕ, ನೀನೇನಿದ್ರೂ ಮನ್ಸಿನಲ್ಲಿ ಇಟ್ಕೊಳ್ದೆ ಹಾಗೆ ಹೇಳ್ಬಿಡ್ತೀಯ ಅಂತ ನನಗೆ ಗೊತ್ತು. ಯಜಮಾನ್ರು ನಿದ್ರೆ ಮಾಡೋ ಟೈಮ್ ಆಯ್ತಲ್ವಾ, ನೀನು ಹಿಂದೆ ಮುಂದೆ ನೋಡದೆ ಏನೇನೋ ಮಾತಾಡ್ಬಿಡ್ತೀಯ. ಅದನ್ನ ಕೇಳಿ ಇವ್ರು ನಿದ್ರೆ ಮಾಡದೆ ರಾತ್ರಿ ಇಡೀ ಯೋಚನೆ ಮಾಡ್ತಾ ಇರ್ತಾರೆ ಅಕ್ಕ. ಹೌದಾ ವಿಶಾಲ್? ಹೌದು ಅದಕ್ಕೆ ಇತ್ತೀಚೆಗೆ ನನಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ಮಕ್ಕಳ ತಂದೆ ಅಂದಮೇಲೆ ಅಷ್ಟೇ ಬಿಡು. ಆದ್ರೆ ನನ್ ಗಂಡ ಏನೋ ಬಾಂಬ್ ಹಾಕಿದ್ರು ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿರ್ತಾರೆ. ನೈನಿ, ಗಾನವಿ ಗಾಯತ್ರಿ ಇಬ್ಬರನ್ನೂ ಕರ್ಕೊಂಡ್ ಬಾ. ಸಾರಿ ವಿಶಾಲ್, ಆವೇಶದಲ್ಲಿ ತಿಲೋತ್ತಮ ಅತ್ತೆನೆ ನಿಮ್ಮಮ್ಮನ್ ಸಾಯಿಸಿರೋ ಹಂತಕ್ಕೆ ಅಂತ ನೈನಿಗೆ ಹೇಳ್ಬಿಡ್ತಿದ್ದೆ. ಅದಕ್ಕೆ ಗಾಬರಿಯಲ್ಲಿ ನಿಮ್ಮನ್ನ ಮಾತಾಡಬೇಡಿ ಅಂತ ಹೇಳಿದ್ದು. ಅಷ್ಟರಲ್ಲೇ ನೈನಿ ನಿಮ್ಮ ಬಾಯಿಗೆ ಕೈ ಅಡ್ಡ ಇಟ್ಲು. ಹಾ, ನೈನಿಗೆ ವಿಷಯ ಗೊತ್ತಿಲ್ಲ ಅಂತೀಯಾ? ಗೊತ್ತಾದ್ರೆ ತಿಲೋತ್ತಮಾಳ ದಶದಿನ ಕಾರ್ಯಕ್ರಮನ ನೋಡ್ಬೇಕಾಗತ್ತೆ. ಹಾ, ನಿಜಾನೇ. ಸಾಫ್ಟ್ ಆಗಿರೋ ನೈನಿ ಗಾಯತ್ರಿ ಅತ್ತೆಗೆ ಈ ಥರ ಮೋಸ ಮಾಡಿರೋರ್ ವಿಷಯದಲ್ಲಿ ಕಾಳಿಕಾದೇವಿ ಆಗ್ತಾಳೆ. ನಮಸ್ಕಾರ ಸ್ವಾಮಿ. ಹೇಳು ತಿಲೋತ್ತಮ. ನೀವೇ ಹೇಳ್ಬೇಕು ಸ್ವಾಮಿ, ಹೇಗ್ ಕಾಣಿಸ್ತಿದೀವಿ ಅಂತ. ಏಯ್, ಏನೋ ಅದು ಹುಚ್ಚ ಪ್ರಶ್ನೆ. ನಿನ್ನೆ ನಾವು ಭಿಕ್ಷುಕರ ತರ ಕಾಣಿಸ್ತಾ ಇದೀವಿ ಅಂತ ಮನೆಯವರೆಲ್ಲ ನೋಡಿ ನಗ್ತಾ ಇದ್ರಲ್ಲ ಮಾಮ್. ಅಖಂಡ ಸ್ವಾಮಿಯವ್ರಿಗಾದ್ರೂ ಸರಿಯಾಗಿ ಕಾಣಿಸ್ತಿದೀವ ಇಲ್ವೋ ಅಂತ ಕೇಳ್ತಾ ಇದೀನಿ ಅಷ್ಟೇ. ನಾನು ಎಲ್ಲಾನು ನೋಡಿದ್ದೀನಿ ವಲ್ಲಭ. ಅಂದ್ರೆ ಸ್ವಾಮಿ, ನಾವು ಬಟ್ಟೆ ಹಾಕೊಂಡಿದ್ರು ನೀವು ಸ್ಕ್ಯಾನ್ ಮಾಡ್ತೀರಾ? ಇಡಿಯಟ್, ನಿನಗೆ ಅರ್ಥ ಆಗಲ್ಲ. ಸೈಲೆಂಟ್ ಆಗಿರೋ, ನಾನು ಮಾತಾಡ್ತೀನಿ. ಸ್ವಾಮಿ, ನಿಮಗೆ ಹೊಸದಾಗಿ ಹೇಳೋ ಅವಶ್ಯಕತೆ ಏನೂ ಇಲ್ಲ. ಮನೇಲಿ ಈ ಥರದ್ದು ವಿಚಿತ್ರಗಳು ನಡೀತಿದೆ ಅಂದ್ರೆ ಅದ್ರ ಹಿಂದೆ ಗಾಯತ್ರಿಕ್ಕನ್ ಕೈವಾಡ ಇದೆ ಅಂತಾನೆ ಅರ್ಥ. ಆ ಮನೆಗೆ ದೇವರು ಗಾಯತ್ರಿ ದೇವಿ, ಎಲ್ಲರ ದೇವತೆ ವಿಶಾಲಾಕ್ಷಿ ಅಮ್ಮ. ಯಾರ ಪ್ರಭಾವದಿಂದ ನೀವು ಹೀಗೆ ಕಷ್ಟಪಡೋದನ್ನ ಗ್ರಹಿಸಿ ಪರಿಹಾರವನ್ನ ಕೇಳಿ. ಅಯ್ಯ, ಅಮ್ಮನವ್ರು ನಮ್ಗೇನ್ ಮಾಡ್ತಾರೆ ಮಾಮ್? ಆದ್ರೂ ನಾವು ದೇವ್ರ ತಂಟೆಗೆ ಹೋಗ್ಬಾರ್ದು, ಹೋದ್ರೆ ಉಳಿಯಲ್ಲ. ಗಾಯತ್ರಿ ದೇವಿ ಇದ್ರೂ ಸರಿ, ನಮ್ಮನ್ನಲ್ಲಿ ಇರಕ್ ಬಿಡಲ್ಲ. ಅದಕ್ಕೆ ಮೊದಲು ಗಾಯತ್ರಿಕನ್ ಜಾಡನ ಪತ್ತೆ ಹಚ್ಚಿದ್ರೆ ನಮ್ಗಿರೋ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಅಂತ ಸ್ವಾಮಿಗಳ ಹತ್ರ ಬಂದಿದ್ದೀನಿ. ಮಾಮ್ ಮಾತಿನ ಅರ್ಥ ನಿಮ್ಗೆ ಗೊತ್ತಾಯ್ತಲ್ವಾ ಸ್ವಾಮಿ? ಹಾಗಿದ್ರೆ ನೀನು ವಿಶಾಲಾಕ್ಷಿ ಅಮ್ಮನವ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ. ಬೇಡ ಸ್ವಾಮಿ. ಮೂರ್ಖರು ನೀವು. ಹೇಳಿ ಅಂತ ಕೇಳಿದಿದ್ರೆ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಇಕ್ಕಟ್ಟಿಗೆ ಸಿಕ್ಸೋ ವಿಶಾಲಾಕ್ಷಿನೇ ಅಮ್ಮನವರು ಅಂತ ನಿಜ ಹೇಳ್ತಾ ಇದ್ದೆ. ಹೇಳಿ ಸ್ವಾಮಿ, ಗಾಯತ್ರಿಕ ಎಲ್ಲಿದ್ದಾಳೆ? ನಿನ್ನ ಮನೇಲಿದ್ದಾಳೆ. ಅಂದ್ರೆ ದೊಡ್ಡಮ್ಮ ಕೂಡ ಮನೆಗೆ ಬಂದಿದಾರ ಮಾಮ್? ನೀನ್ ಸುಮ್ನಿರೋ. ಮನೆಯಲ್ಲಿ ಗಾಯತ್ರಿಕ ಎಲ್ಲಿದ್ದಾರೆ ಸ್ವಾಮಿ? ನಿಮ್ಮ ಮನೇಲಿದ್ದಾಳೆ ಅಂತಂದ್ರೆ ನಿನ್ನ ಚಿಕ್ಕ ಸೊಸೆ ಸುಮನಾಳಿಂದ ಅವಳ ಜಾಗನ ತಿಳ್ಕೊಳ್ಳೋ ಅವಕಾಶ ಇದೆ ಅಂತ ಅರ್ಥ ತಿಲೋತ್ತಮ. ಹೌದಾ ಸ್ವಾಮಿ? ಹೇಗ್ ಕಂಡುಹಿಡಿಬೋದು? ತನ್ನ ಗರ್ಭದಲ್ಲಿರೋ ಮಗುವಿಂದ. ಅಂದ್ರೆ ಮಾಮ್ ಹೊಟ್ಟೆಲಿ. ಏಯ್ ಸುಮ್ನಿರೋ, ಹೇಳ್ಬಾರ್ದು ಅಂತ ಗೊತ್ತಿಲ್ವಾ? ಹೇಳಿಲ್ಲ ಅಂದ್ರೆ ಸ್ವಾಮಿಗಳಿಗೆ ಹೇಗ್ ಗೊತ್ತಾಗುತ್ತೆ ಮಾಮ್? ನನಗೆ ಎಲ್ಲ ವಿಷಯನೂ ಗೊತ್ತು ಅಂತ ಹೇಳಿದಿನಲ್ಲ ವಲ್ಲಭ. ಅಂದ್ರೆ ಸುಮ್ಮನಾಗಿ ಹುಟ್ಟು ಅಂತ ಮಗು ಬಗ್ಗೆನೂ ಗೊತ್ತಾ ನಿಮ್ಗೆ? ಗೊತ್ತಿದೆ ಅಂತಾನೆ ಹೇಳ್ತಾ ಇರೋದು. ಅವಳ ಹೊಟ್ಟೆಲಿರೋ ಮಗು ಬಗ್ಗೆ ಗೊತ್ತಿಲ್ಲದೆ ಇರೋದು ಅದು ಸುಮನಾಗ್ ಮಾತ್ರನೇ. ಹೌದು ಸ್ವಾಮಿ, ಆದ್ರೆ
ಅವಳಿಗೆ ಹೇಳ್ಬಾರ್ದು ಅಂತ ಹೇಳಿದ್ರಲ್ಲ. ನೇರವಾಗಿ ಹೇಳಬೇಡಿ. ಕನ್ನಡಿಯಲ್ಲಿ ಬರೋ ಪ್ರತಿಬಿಂಬದಿಂದ ಗೊತ್ತಾಗೋ ಹಾಗೆ ಮಾಡಿ. ಮನೆಯಲ್ಲಿರೋ ಅವಳಿ ಮಕ್ಕಳನ್ನ ಸ್ವಾಮಿ, ಅವರಿಬ್ರು ಅವಳಿ ಮಕ್ಕಳಲ್ಲ. ಗಾನವಿ ಗಾಯತ್ರಿ ಬೇರೆ ಬೇರೆ. ನೀವು ಹಾಗೆ ಅನ್ಕೊಂಡಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಆ ಮಕ್ಕಳನ್ನ ರಂಗೋಲಿಯಲ್ಲಿ ಒಂದು ಮಂಡಲ ಹಾಕಿ ಮಧ್ಯದಲ್ಲಿ ಆ ಮಕ್ಕಳನ್ನ ಕೂಡಿಸಿ. ಆ ಗಾಯತ್ರಿ ದೇವಿ ಬಗ್ಗೆ ನಿಮಗೆ ಎಲ್ಲ ವಿಷಯ ಗೊತ್ತಾಗತ್ತೆ. ಅದ್ ಹೇಗ್ ಮಾಡೋದೋ ನಮ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀರಾ ಸ್ವಾಮಿ? ಸರಿ ಸ್ವಾಮಿ. ನೈನಿ, ಅಕ್ಕ, ಅಯ್ಯೋ ನೈನಿ, ಏನಾಯ್ತು? 3 ಮಕ್ಳಿಗೆ ದೃಷ್ಟಿ ತೆಗೆದು ಆ ನೀರನ್ನ ಎಲ್ಲಿ ಚೆಲ್ಲೋಣ ಅಂತ ನೈನಿನ್ ಕೇಳೋಣ ಅಂತ ಬಂದ್ರೆ ಕಾಲ್ ಜಾರಿ ಆ ನೀರು ಗಾಯತ್ರಿ ಅತ್ತೆ ಫೋಟೋ ಮೇಲೆ ಚೆಲ್ಲೋಯ್ತು ವಿಶಾಲ್. ಅದಕ್ಕೆ ಇಟ್ಸ್ ಓಕೆ. ಕಾಲ್ಗೇನು ಏಟಾಗ್ಲಿಲ್ಲ ತಾನೆ? ಏನಾಗಿಲ್ಲ. ಅಮ್ಮವ್ರ ಫೋಟೋ ಮೇಲೆ ಕೆಂಪು ನೀರು ಚೆಲ್ಲಿದೆ ಅಂದ್ರೆ ಇದು ಯಾವ್ದ್ರ ಸಂಕೇತ ಯಜಮಾನ್ರೆ? ನೈನಿ, ನೀನ್ ಗಾಬರಿ ಆಗ್ಬೇಡ. ಬೈ ಮಿಸ್ಟೇಕ್ ಹಾಗಾಯ್ತು ಅನ್ಕೋ. ಇಲ್ಲ ಇಲ್ಲ, ಏನೋ ಇದ್ದೇ ಇರುತ್ತೆ. ಪುನರ್ಜನ್ಮ ಎತ್ತಿರೋ ಅಮ್ಮವ್ರಿಗೆ ಯಾರಾದ್ರೂ ಏನಾದ್ರೂ ಅಪಾಯ ಮಾಡೋದ್ರಲ್ಲಿದ್ದಾರೇನೋ ಅಂತ ನನಗೆ ಭಯ ಆಗ್ತಿದೆ. ನೈನಿ, ಏನಾದ್ರೂ ಆಪತ್ತು ಬರೋ ಹಾಗಿದ್ರೆ ಆಗೋ ಮುಂಚೆನೆ ನಿಂಗೆ ಗೊತ್ತಾಗತ್ತಲ್ವಾ? ನನ್ನ ವಿಷಯದಲ್ಲಿ ಮಾತ್ರ ಅಲ್ಲ, ನನ್ನ ಮಕ್ಕಳ ವಿಷಯದಲ್ಲಿ ಕೂಡ ಏನಾದ್ರೂ ಅಪಾಯ ಬಂದ್ರೆ ನನಗೆ ಗೊತ್ತಾಗಲ್ಲ ಅಕ್ಕ. ಇದೇನ್ ವಿಶಾಲ್ ಇದು? ಎಲ್ರನ್ನೂ ಕಾಪಾಡೋ ನೈನಿಗೆ ಪಾಪ ತನ್ನ ಮಕ್ಕಳಿಗೆ ತೊಂದರೆ ಆಗೋ ಥರ ಇದ್ರೆ ಅವಳಿಗೆ ಗೊತ್ತಾಗಲ್ವಾ? ದುರಾದೃಷ್ಟ ಅದಕ್ಕೆ. ಆದರೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು. ಟೆನ್ಷನ್ ಮಾಡ್ಕೊಳ್ಳೋಂಥ ವಿಷಯ ಏನೂ ಇಲ್ಲ. ಮಕ್ಕಳು ಇಲ್ಲೇ ಇದ್ದಾರಲ್ವಾ? ಹೌದು. ಅಮ್ಮವರು ಎಲ್ಲಿದ್ದಾರೋ ಏನೋ. ಮನೇಲೇ ಇದ್ರು ಎಲ್ಲೋ ಇದ್ದಾರೆ ಅಂತ ಯಾಕಂತ್ಯ ನೈನಿ? ಇಲ್ಲ, ಇಲ್ಲೇ. ಹಾ, ಅದಕ್ಕೆ ವೆಯ್ಟ್ ವೆಯ್ಟ್ ವೆಯ್ಟ್. ನಿಮ್ಮ ಸ್ಪೀಡ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನೈನಿ ಕನ್ಫ್ಯೂಸ್ ಆಗ್ತಿದ್ದಾಳೆ. ಅರ್ಥ ಆಯ್ತು. ಗಾಯತ್ರಿ ಅತ್ತೆ ಮನೇಲೇ ಇದ್ದಿದ್ರೆ ಕಾಣಿಸ್ಬೇಕಿತ್ತು ಅಲ್ವಾ ಅಂತ ನೈನಿ ಉಲ್ಟಾ ಪಲ್ಟಾ ಯೋಚನೆ ಮಾಡ್ತಾ ಕನ್ಫ್ಯೂಸ್ ಆಗಿದ್ದಾಳೆ. ಅದ್ ಹಾಗಲ್ಲ ಅಕ್ಕ, ಅಮ್ಮವರು ಇನ್ನೂ ಹಸು ಕೂಸಲ್ವಾ? ಅಲ್ವಾ? ಅದಕ್ಕೆ ಹಾ, ಅಲ್ವಾ ಅಂತ ನೀವೇ ಹೇಳ್ತಿದ್ದೀರಾ? ಮತ್ತೆ ಹೌದು ಅಂತಾನೆ ಅಂದೆ ಅಲ್ವಾ ವಿಶಾಲ್? ಹೌದು ಅಂದ್ರೆ? ಇಲ್ಲ ಅಂತ ಹೇಳ್ದಂಗಲ್ಲ. ಅಯ್ಯೋ ಅಕ್ಕ, ಅಮ್ಮವ್ರ ಫೋಟೋ ಮೇಲೆ ದೃಷ್ಟಿ ತೆಗ್ದಿರೋ ನೀರ್ ಬಿದ್ದಿದೆ ಅಂತ ನಾನ್ ಭಯ ಪಡ್ತಿದ್ರೆ ಏನೇನೋ ಮಾತಾಡಿ ನನಗಿನ್ನೂ ಗಾಬರಿ ಪಡಿಸ್ತಿದ್ಯಾ? ಅದಕ್ಕೆ ನಾನೇ ಹೇಳ್ತೀನಿ ಅಂತ ಹೇಳಿದೆ, ಆದರೆ ನೀವಿಬ್ರೇ ಮಾತಾಡ್ತಿದ್ದೀರಲ್ಲ. ಹೇಳಿ ಯಜಮಾನ್ರೆ. ಅದಕ್ಕೆ ಹೇಳಿದಾಗೆ ನಮ್ಮಮ್ಮ ಇಲ್ಲಿಗೆ ಬಂದಿದ್ರು. ಹ? ಯಾವಾಗ, ಎಲ್ಲಿ, ಹೇಗೆ? ನೈನಿ, ನೀನು ಒಂದೇ ಉಸಿರಲ್ಲಿ ಆ ರೀತಿ ಕೇಳ್ಬಿಟ್ರೆ ನಾನು ಏನು ಹೇಳಬೇಕು ಅಂತ
ಯೋಚನೆ ಮಾಡ್ಬೇಕಾಗ್ತಾ ಇದೆ ಈಗ. ಆ ಆ, ದೊಡ್ಡತ್ತೆ ಮನೆಗ್ ಬಂದಿರೋರ್ ತರ ಕನಸ್ ಬಿದ್ದಿತ್ತು ಅಂತ ಹೇಳ್ದೆ ಅಲ್ವಾ? ಹೇಳಿದ್ನಾ? ಆ, ಹಾ ಹಾ ಹೌದೌದು ಹೇಳಿದೆ. ಹಾ ಹಾ ನನ್ನ ಕನ್ಸಲ್ಲಿ ಅಮ್ಮ ಕಾಣಿಸಿ ನನ್ನ ಬರ್ಡೇಗೆ ಇನ್ನೊಂದು ತಿಂಗಳು ಇಲ್ಲ ಅಂತ ಹೇಳಿದ್ರು. ಹಾ. ಚಿಕ್ಕ ಮಕ್ಕಳಿಗೆ ಮಾತಾಡಕ್ ಬರಲ್ಲ ಅಲ್ವಾ? ಬರಲ್ಲ ಅಲ್ವಾ? ಅಕ್ಕ, ನೀವು ಯಜಮಾನ್ರು ನನಗೆ ಕನ್ಫ್ಯೂಸ್ ಮಾಡ್ತಿದ್ದೀರಾ. ಅಮ್ಮೋರ್ ಫೋಟೋನ ಗೋಡೆಗೆ ಹಾಕ್ಬರ್ತೀನಿ, ಆಮೇಲೆ ಮಾತಾಡೋಣ. ಆ, ಹೋಗು ಹೋಗು. ಹಬ್ಬಾ, ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿದೆ ವಿಶಾಲ್. ಅದಕ್ಕೆ ನೀವು ಸ್ವಲ್ಪ ನೋಡ್ಕೊಂಡು ಮಾತಾಡೋದನ್ನ ಕಲೀರಿ. ಓಕೆ ಓಕೆ, ಐಲ್ ಡೂ ಇಟ್. ಇಲ್ಲಿ ಸುಮನ ಬಂದು ನಿಂತ್ಕೋಬೇಕು. ಮಾಮ್, ಮಕ್ಕಳು ಈ ಮಂಡಲದಲ್ಲಿದ್ರೆ ಸಮಸ್ಯೆ ಇಲ್ಲ ತಾನೆ? ಏನಾದ್ರೂ ಆಗ್ಲಿ ಬಿಡೋ, ನಮಗ್ ಸಂಬಂಧನೇ ಇಲ್ಲ. ನಾವ್ ಅಂದ್ಕೊಂಡಿದ್ದು ಆಗ್ಬೇಕು ಅಷ್ಟೇ. ಸುಮನನಿಂದಾಗಿ ಗಾಯತ್ರಿ ಬಗ್ಗೆ ತಿಳ್ಕೋಬಹುದು ಅಂತ ಅಖಂಡ ಸ್ವಾಮಿ ಹೇಳಿದ್ರಲ್ಲ. ಪುನರ್ಜನ್ಮ ಎತ್ತಿರೋ ಗಾಯತ್ರಿ ದೇವಿಯಿಂದಾನೆ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಸುಮನನ ಕೈಯಿಂದ ಮಾಡಿಸೋ ಕೆಲಸಗಳನ್ನ ನಿಲ್ಲಿಸದೆ ಹೋದ್ರೆ ತುಂಬಾ ಹೆಚ್ಚು ಕಡಿಮೆ ಆಗುತ್ತೆ. ಆ ಕಡೆ ಹುಷಾರು. ಆ ಕಡೆ ಹುಷಾರಾಗಿ ಹೋಗಿ. ಆ ಕಡೆ. ಅತ್ತೆ, ನಾವ್ ಬಂದ್ಬಿಟ್ವಿ. ಮಕ್ಳನ್ನು ಕರ್ಕೊಂಡ್ ಬಂದ್ವಿ. ಏನೋ ಸರ್ಕಸ್ ಮಾಡ್ತೀರಂತೆ. ಸರ್ಕಸ್ ಅಲ್ಲ ಹಾಸಿನಿ, ಮ್ಯಾಜಿಕ್. ನಿನಗೆ ಟ್ಯಾಲೆಂಟ್ ಇದೆ ಅಂತ ನಮಗೆ ಯಾವತ್ತೂ ಹೇಳಲೇ ಇಲ್ವಲ್ಲ ಅತ್ಗೆ? ಕೆಲವೊಂದನ್ನೆಲ್ಲ ಮೊದ್ಲೇ ಹೇಳಿದ್ರೆ ಕೆಲ್ಸ ಆಗಲ್ವಲ್ಲ. ಇವ್ರಿನ್ನೂ ಜೂನಿಯರ್ ಕೋರ್ಸು ಮುಗಿಸಿರಲ್ಲ ಅನ್ಸುತ್ತೆ. ಏನು ಮಾಡ್ತಾ ಇದ್ದೀರಾ? ಡ್ರೆಸ್ಸಿಂಗ್ ಟೇಬಲ್ನ ತಗೊಂಬಂದು ಹಾಲೆಲ್ಲ ಕೆಟ್ಟಿದ್ದೀರಾ? ಅದೇನೋ ಕಣ್ ಕಟ್ ಮಾಡ್ತಾರಂತೆ ವಿಕ್ಕಿ. ಯಾರೋ ಆ ವಿಶಾಲಾಕ್ಷಿ ಬರ್ತಾಳೆ ಅನ್ಸುತ್ತೆ. ಏನ್ ಸುಮನ, ಆ ಹುಡ್ಗಿಗ್ ಮಾತ್ರ ಮ್ಯಾಜಿಕ್ ಮಾಡಕ್ ಬರೋದಾ? ಅವಳು ನೋಡಿ ನಾವು ಕಲ್ತ್ಕೊಂಡಿದೀವಿ. ಬುದ್ಧಿ ಬಂತ? ಏನು? ಅದೇ ಅತ್ತೆ, ವಿದ್ಯೆ ಕಲಿತ್ರ ಅಂತ ನಾನು ಕೇಳ್ದೆ. ಟೈಮ್ ವೇಸ್ಟ್ ಮಾಡಬೇಡ. ಮಕ್ಕಳನ್ನ ಅಲ್ಲಿ ಮಧ್ಯದಲ್ಲಿ ಕೂರ್ಸು.
ಹೀಗೆ ಮಾಡ್ತಾ ಇದ್ದೀರಾ ಅಂತ ನೈನಿ ಅತ್ತಿಗೆ ವಿಶಾಲ್ ಬ್ರೋಗೆ ಹೇಳಿದ್ದೀರಾ? ಆ, ಇಲ್ಲ. ಹಾಗಾದರೆ ಬೇಡ ಮಾಮ್, ನೀವು ಮಾಡ್ತಿರೋದನ್ನೆಲ್ಲ ನಿಲ್ಲಿಸಿ. ಈಗ ನಾವ್ ಏನ್ ಮಾಡ್ತೀವಿ ಅಂತ ತಡೀತಿದ್ಯೋ? ಏನು ಮಾಡಬಾರ್ದು ಅಂತಲೇ ಹೇಳ್ತಿದ್ದೀನಿ. ಅತ್ತೆ, ನೀವಿಬ್ರು ಹಿಂದೆ ಹೋಗಿ. ನಾವ್ ಹೋಗ್ತೀವಿ. ಆದ್ರೆ ನೈನಿ ವಿಶಾಲ್ನ ಕೂಡ ಕರೆದ್ರೆ ಚೆನ್ನಾಗಿರುತ್ತಲ್ವಾ? ಅವರು ಮ್ಯಾಜಿಕ್ ನೋಡ್ತಾರೆ. ಅವರು ಕೂಡ ನನ್ ಗಂಡನ್ ತರ ಬೇಡ ಅಂದ್ರೆ ಅತ್ತೆ ಮಾಡ್ತಿರೋ ಪ್ರಯತ್ನ ನೀರಲ್ಲಿ ಹೋಮ ಮಾಡ್ದಂಗ ಆಗತ್ತಲ್ವಾ? ಏನಾದರೂ ಆಗಲಿ ಬಿಡು, ಮಕ್ಕಳನ್ನ ಇನ್ವಾಲ್ವ್ ಮಾಡಬೇಕು. ಬಾ, ಅವನ್ ಹಾಗೆ ಹೇಳ್ತಾ ಇರ್ತಾನೆ. ಸುಮನ, ನೀನಿಲ್ ಬಾ ಅಮ್ಮ. ನನ್ ಕೈಲ ನೀವು ಮ್ಯಾಜಿಕ್ ಮಾಡಿಸ್ತೀರಾ ಅತ್ತೆ? ನೀನೇ ನೋಡ್ತೀಯಲ್ಲ, ಬಾ. ಬೇಡ, ಈ ಸರ್ಕಲ್ ಅಲ್ಲಿ ನಿಂತ್ಬಿಡು. ಲೈಟ್ ಬರ್ತಿದೆ. ಬ್ರೋ, ಅದ್ಕೆ ಲೈ, ಎಲ್ಲಿದ್ದೀರಾ? ಹಾಲಿಗೆ ಬನ್ನಿ. ಅದ್ಕೆ ನೀನ್ ಎಷ್ಟೇ ಕೂಗಾಡಿದ್ರೂ ಇನ್ಯಾರ ಕೈಲೂ ಏನೂ ಮಾಡಕ್ಕಾಗಲ್ಲ. ತಾಯಿ ವಿಶಾಲಾಕ್ಷಿ, ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಗೋಕ್ ಮುಂಚೆನೆ ಅಲ್ಲಿ ನಾನು ಸೇರ್ಬೇಕು. ಬೇಗ ಹೋಗೋದಕ್ಕೆ ಶಕ್ತಿ ಕೊಡಮ್ಮ. ಅದ್ಕೆ ಬ್ರೋ, ಬೇಗ ಬನ್ನಿ. ಏನಾಯ್ತು ವಿಕ್ರಾಂತ್? ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರಿ ವಿಕ್ರಾಂತ್ ಅವ್ರೆ? ಒಂದ್ಸಲಿ ನೋಡಿ ಅದ್ಕೆ. ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ. ಓಂ ಶಿವೋಹಂ. ಏನಿದು? ಏನ್ ಮಾಡ್ತಿದ್ದೀರಾ? ಶಿವೋಹಂ ರುದ್ರನಾಮಂ ಭಜೇಹಂ. ಮ್ಯಾಜಿಕ್ ಅಂತೆ ವಿಶಾಲ್. ನೋಡಿ, ಲೈನ್ ಮೇಲೆ ಹೇಗ್ ಲೈಟ್ ಬರ್ತಿದೆ. ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ. ಇದು ಮ್ಯಾಜಿಕ್ ಅಲ್ಲ, ಮೋಸ ಮೋಸ ಮೋಸ. ಮೋಸನಾ?
ಏನ್ ಮೋಸ ಮಾಡಿದ್ವಿ? ಹುಣ್ಣಿಮೆ ಚಂದ್ರಾಕಾರದಲ್ಲಿ ನನ್ನ ತಂಗಿನ ನಿಲ್ಸಿ ಈ ತರ ಗೆರೆ ಎಳ್ದಿದ್ದಾರೆ ಅಂದ್ರೆ ನೀವೇನೋ ತಿಳ್ಕೋಬೇಕು ಅಂತಾನೆ ಹೀಗೆ ಮಾಡ್ತಾ ಇರೋದು.